ಇದು ಸಂಡೇ ಈವ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಯೂಶುವಲಿ ಸಂಡೇ ಅಲ್ವಾ, ನನಗೂ ನನ್ನ ಹಸ್ಬೆಂಡ್‌ಗೂ ಇಬ್ರಿಗೂ ಕೂಡ ಹಾಲಿಡೇ ಇತ್ತು. ಅದಕ್ಕೇನೆ ಮನೇಲಿ ಗ್ರೋಸರೀಸ್ ಕೂಡ ಇರಲಿಲ್ಲ. ಅದಕ್ಕೆ ಪರ್ಚೇಸ್ ಮಾಡೋಣ ಅಂತ ಹೇಳಿ ಡಿಮಾರ್ಟಿಗೆ ಹೊರಟಿದ್ವಿ. ಯೂಶುವಲಿ ನಾನು ಜಾಸ್ತಿ ಗ್ರೋಸರೀಸ್‌ನ ಎಲ್ಲಾನು ಪರ್ಚೇಸ್ ಮಾಡೋದು ಡಿಮಾರ್ಟಲ್ಲಿ. ಯಾಕೆ ಅಂತ ಹೇಳಿದ್ರೆ ಎಲ್ಲಾನು ಕೂಡ ಒಂದೇ ಕಡೆ ಸಿಗುತ್ತೆ ಅಂತ ಹೇಳಿ. ಹೊರಗಡೆ ಪರ್ಚೇಸ್ ಮಾಡಿದ್ರೆ ಒಂದು ಮರ್ತಿರ್ತೀವಿ, ಒಂದು ತೊಗೊಂಡಿರ್ತೀವಿ. ಇನ್ನೊಂದ್ಸಲ ಏನಾನ ಪರ್ಚೇಸ್ ಮಾಡಬೇಕು ಅಂದರೆ ಅದಕ್ಕೆ ಬೈತಿರ್ತಾರೆ. ಅದಕ್ಕೇ ಎಲ್ಲಾನು ಕೂಡ ಒಂದೇ ಕಡೆ ಸಿಗುತ್ತೆ ಅಂತ ಹೇಳಿ ಡಿಮಾರ್ಟ್‌ಗೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ಕುಂಜಲು ಕೂಡ ಒಂದು ರೌಂಡ್ ಆಗುತ್ತೆ ಅಂತ ಹೇಳಿ ಅವಳು ಹುಟ್ಟಿದ ಮೇಲಂತೂ ನಮಗೆ ಡಿಮಾರ್ಟೇನೆ ಒಂದು ದೊಡ್ಡ ಶಾಪಿಂಗ್ ಆಗಿದೆ. ಮೊದಲೆಲ್ಲ ಯೂಶುವಲಿ ಶಾಪಿಂಗ್ ಅಂತ ಹೇಳಿದ್ರೆ ಬಟ್ಟೆ ತೊಗೊಳೋದು ಇಲ್ಲ ಎಲ್ಲನ ತಿನ್ನಕ್ಕೆ ಹೋಗೋದು ಅದೆಲ್ಲ ಶಾಪಿಂಗು ಮತ್ತು ಸುತ್ತಾಡೋದು ಅಂತ ಅಂದ್ಕೊಂತಿದ್ದೆ. ಬಟ್ ಕುಂಜಲ್ ಹುಟ್ಟಿದ ಮೇಲಂತೂ ನನಗೆ ಒಂದು ಡಿಮಾರ್ಟ್‌ಗೆ ಹೋಗೋದು ಅಂತಂದರೆ ಏನೋ ಒಂಥರ ಖುಷಿ. ಏಕೆಂದರೆ ಅವಳನ್ನ ಹಿಡ್ಕೊಂಡು ಯಾವಾಗಲೂ ಮನೆಯಲ್ಲೇ ಇರ್ತೀನಿ. ಸೊ ಡಿಮಾರ್ಟ್‌ಗೆ ಹೋಗೋದು ಒಂದು ದೊಡ್ಡ ಶಾಪಿಂಗ್ ಅಂತಲೇ ಹೇಳ್ಬೋದು. ಸೊ ನನಗೆ ಹಿಂಗೆ ಅನ್ಸುತ್ತಾ ಇಲ್ಲ ಎಲ್ಲ ಅಮ್ಮಂದಿರಿಗೂ ಹಿಂಗೆ ಅನ್ಸುತ್ತಾ ಗೊತ್ತಿಲ್ಲ. ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ ತಾಯಂದಿರಿಗೆ ಮಾತ್ರನೇ ಗೊತ್ತಿರುತ್ತೆ. ನನಗೆ ಈ ರೀತಿ ಎಕ್ಸಲೇಟರಲ್ಲಿ ಹೋಗೋದು ತುಂಬ ಭಯ. ಅದಕ್ಕೆ ನಾನು ಅದರಲ್ಲಿ ಹೋಗೋದಿಲ್ಲ. ಜಸ್ಟ್ ಸ್ಟೆಪ್ಸಲ್ಲಿ ಅಷ್ಟೇ ಹೋಗ್ತೀನಿ. ಹೋದ್ಮೇಲೆ ಗೊತ್ತಾಗಿದ್ದು ಸಂಡೇ ಯಾಕಾದರೂ ಹೋದ್ವಿ ಡಿಮಾರ್ಟ್‌ಗೆ ಅಂತ ಹೇಳಿ. ಸಂಡೇ ಅಂತೂ ತುಂಬ ಅಂದರೆ ತುಂಬ ರಶ್ ಇತ್ತು. ಅದರಲ್ಲೂ ಕೂಡ ಫೈನಲಿ ನಮಗೆ ಏನು ಬೇಕು ಗ್ರೋಸರೀಸ್ ಎಲ್ಲ ತೊಗೊಂಡ್ವಿ. ಕುಂಜಲ್ಗೆ ಲಾಸ್ಟ್ ಆಗಿ ಒಂದು ಚಾಕ್ಲೇಟ್ ಬೇಕಿತ್ತಂತೆ. ಅದಕ್ಕಿಂತ ಮುಂಚೆ ಒಂದು ಛತ್ರಿನ ತೊಗೊಂಡಿದ್ಲು ನಂಗೆ ಬೇಕು ಅಂತ ಹೇಳಿ. ಅದನ್ನೇನಾದ್ರು ತೊಗೊಂಡ್ರೆ ಅಷ್ಟೇ ಮನೆಯೆಲ್ಲ ಸುತ್ತಾಕೊಂಡು ಓಡಾಡ್ತಿರ್ತಾಳೆ ಅಂತೇಳಿ ಅದನ್ನು ಮರೆಸಿ ಒಂದು ಚಾಕ್ಲೇಟ್‌ನ ಕೊಡಿಸಿದ್ವಿ. ಆ ಚಾಕ್ಲೇಟ್ ಕೊಡಿಸಿದ್ಮೇಲಂತೂ ಫಸ್ಟ್ ಬಿಲ್ ಮಾಡಿಸು ನಾನು ತಿಂತೀನಿ ಅಂತಲೇ ಹೇಳ್ತಿದ್ಲು. ಬಿಲ್ ಮಾಡ್ಸೋಕ್ಕಿಂತ ಮುಂಚೆ ತಿಂದರೆ ಅವರು ಬಿಡೋದಿಲ್ಲ. ಅದಕ್ಕೇ ಫಸ್ಟ್ ಬಿಲ್ ಮಾಡಿಸೋಣ ಅಂತೇಳಿ ಹೋಗ್ತಾ ಇದ್ವಿ. ಅವಳು ನೋಡ್ತಿದ್ದೀರಲ್ಲ ಅವಳೇ ಬಿಲ್ ಮಾಡಿಸ್ಕೊತೀನಿ ಅಂತ ಹೇಳ್ತಿದ್ದಾಳೆ. ಎಲ್ಲನೂ ಕೂಡ ಗ್ರೋಸರೀಸ್ ಎಲ್ಲ ತೊಗೊಂಡ್ವಿ. ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಕ್ವಿಕ್ಕಾಗಿ ಏನಾದ್ರು ತಿಂಡಿ ಮಾಡಲೇಬೇಕಲ್ಲ ಹೊರಗಡೆದು. ನಾವು ತಿಂತೀವಿ ಬಟ್ ಅವಳಿಗೆ ತಿನ್ಸೋಕ್ಕಾಗೋದಿಲ್ಲ. ಅದಕ್ಕೇ ಹೋಗ್ಬೇಕಾದ್ರೇ ಮೆಂತ್ಯ ಬಾತಿಗೆ ಏನೇನು ಬೇಕು ಎಲ್ಲ ಪ್ರಿಪೇರ್ ಮಾಡಿ ಹೋಗಿದ್ದೆ. ಹಾಗೆ ಬರೀ ಮೆಂತ್ಯ ಬಾತನ್ನ ತಿನ್ನೋಕೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಅದ್ರ ಜೊತೆ ಮಸಾಲೆ ವಡೆನೂ ಕೂಡ ಮಾಡಿದ್ದೆ. ಮನೆಗೆ ಬಂದಿದ ತಕ್ಷಣ ತುಂಬ ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳಿ ಮೆಂತ್ಯ ಬಾತ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಸ್ವಲ್ಪ ಬಂದಿದ್ದು ಲೇಟ್ ಆಯಿತು ಅಂತ ಹೇಳಿ ಈ ರೆಸಿಪಿನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಈ ರೆಸಿಪಿನ ಶೇರ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.